ಹಲೋ ಸ್ನೇಹಿತರೆ, ರಾಮಾಚಾರಿ ಸೀರಿಯಲ್ನಲ್ಲಿ ಚಾರು ಮತ್ತು ಕಿಟ್ಟಿನ ರೌಡಿಗಳಿಂದ ಕಾಪಾಡೋದಕ್ಕೆ ರಾಮಾಚಾರಿ ಎದ್ದು ಬರ್ತಾನೆ. ಮತ್ತು ರೌಡಿಗಳಿಗೆ ಹೊಡೆದು ಆ ರೌಡಿಗಳನ್ನು ಓಡಿಸ್ತಾನೆ. ಮತ್ತು ಕಿಟ್ಟಿ ಮತ್ತು ಚಾರುನ ಕಾಪಾಡ್ತಾನೆ. ರಾಮಾಚಾರಿ ಎದ್ದು ಬಂದಿದ್ದು ನೋಡಿ ಗುರುಗಳಿಗೆ ಚಾರು ಮತ್ತು ಕಿಟ್ಟಿಗೆ ತುಂಬ ಖುಷಿಯಾಗತ್ತೆ. ಚಾರು ರಾಮಾಚಾರಿನ ತಪ್ಕೊಳ್ತಾಳೆ ಮತ್ತು ಹೇಳ್ತಾಳೆ, ಅಂತೂ ನೀನು ಎದ್ದು ಬಂದುಬಿಟ್ಟಿಯಲ್ಲ ರಾಮಾಚಾರಿ, ನಿನ್ನನ್ನು ಮಲಗಿದ್ದಲ್ಲೇ ನೋಡಿ ನೋಡಿ ತುಂಬ ಬೇಜಾರಾಗಿತ್ತು. ಜೀವನದಲ್ಲಿ ಜಿಗುಪ್ಸೆನೆ ಬಂದಿತ್ತು. ನಾನು ಬೇಡದೇ ಇರೋ ದೇವರಿಲ್ಲ, ಎಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ದೆ ನೀನು ಬೇಗ ಹುಷಾರಾಗಲಿ ಅಂತ. ಅಂತೂ ಆ ದೇವರು ಕಣ್ಣು ಬಿಟ್ಬಿಟ್ಟ, ನನ್ನ ಕೈ ಬಿಡಲಿಲ್ಲ ಅವನು. ನಿನ್ನನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ ಅಂತ ಅಳ್ತಾಳೆ. ಅದಕ್ಕೆ ರಾಮಾಚಾರಿ ಹೇಳ್ತಾನೆ, ಯಾಕೆ ಅಳ್ತಾ ಇದೆಯಾ, ನಾನೀಗ ಹುಷಾರಾಗಿದ್ದೀನಲ್ಲ ಅಂತ. ಅದಕ್ಕೆ ಚಾರು ಹೇಳ್ತಾಳೆ, ಇದು ಆನಂದದ ಕಣ್ಣೀರು ಅಂತ. ಅದಕ್ಕೆ ರಾಮಾಚಾರಿ, ಇವಾಗೆಲ್ಲ ಸರಿ ಹೋಯ್ತಲ್ಲ ಚಾರು ಅಂತ ಹೇಳ್ತಾನೆ. ಆವಾಗ ಗುರುಗಳಿಗೆ ಕೂಡ ಸಮಾಧಾನ ಆಗುತ್ತೆ. ಯಾಕಂದರೆ ರಾಮಾಚಾರಿ ಮೊದಲಿನ ಹಾಗೆ ಆದ್ನಲ್ಲ ಅಂತ. ರಾಮಾಚಾರಿ ಹಿಂತಿರುಗಿ ನೋಡ್ತಾನೆ. ಹಿಂದೆ ಕೃಷ್ಣ ನಿಂತ್ಕೊಂಡಿದ್ದ. ಅವನ ಕಡೆ ನೋಡಿ ರಾಮಾಚಾರಿ ಹೇಳ್ತಾನೆ, ಯಾಕೆ ನೀನು ನಿನಗೆ ಹೊಡೆಯೋ ತಾಕತ್ತಿದ್ರು ನೀನು ಯಾಕೆ ಅವರಿಗೆ ತಿರುಗಿಸಿ ಹೊಡಿಲಿಲ್ಲ ಅಂತ ರಾಮಾಚಾರಿ ಕೃಷ್ಣನಿಗೆ ಕೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಹೊಡಿಬೋದಿತ್ತು ಅಣ್ಣ, ಆದರೆ ನನಗೆ ಮತ್ತು ಅತ್ತಿಗೆಗೆ ಆ ರೌಡಿಗಳು ಹೊಡಿತಾ ಇರುವಾಗ ನಿನ್ನ ಮೈ ಅಲ್ಗಾಡಿತ್ತು ನಾನು ನೋಡಿದೆ. ಅದಕ್ಕೆ ನಾನು ಹೊಡೆಯೋದಕ್ಕೆ ಹೋಗಲಿಲ್ಲ, ಅವ್ರ ಕೈಯಲ್ಲಿ ಪೆಟ್ಟು ತಿಂದೆ. ನಮ್ಮ ಮೇಲಿರೋ ನಿನ್ನ ಪ್ರೀತಿ ಖಂಡಿತ ನಿನ್ನನ್ನು ಎದ್ದು ಬಂದು ಅವರಿಗೆ ಹೊಡೆಯೋ ಹಾಗೆ ಮಾಡುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಅವ್ರು ಎಷ್ಟು ಹೊಡೆದ್ರು ಅವರಿಂದ ಹೊಡೆಸ್ಕೊಂಡೆ. ಅಂದು ನೀನು ನಾನು ಅಂದ್ಕೊಂಡ ಹಾಗೆ ಎದ್ದು ಬಂದು ಅವರಿಗೆ ಹೊಡೆದೆ. ಇವಾಗ ನೀನು ಹುಷಾರಾಗಿದ್ದೀಯಾ, ಅದೇ ನನಗೆ ಖುಷಿ. ನಿನ್ನ ಹುಷಾರಾಗಿರೋ ಮುಂದೆ ನಾನು ತಿಂದಿರೋ ನೋವು ಏನು ದೊಡ್ಡದಲ್ಲ. ಅದಕ್ಕೆ ಚಾರು ಹೇಳ್ತಾಳೆ, ಇವಾಗ ನಿನಗೆ ನೋವು ಆಗ್ತಾ ಇಲ್ವಾ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ಅತ್ತಿಗೆ, ಖಂಡಿತ ಇಲ್ಲ. ನನ್ನ ಅಣ್ಣನ ಮುಂದೆ ಆ ನೋವೆಲ್ಲ ಏನೂ ದೊಡ್ಡದಲ್ಲ. ನನ್ನ ಅಣ್ಣ ಹುಷಾರಾಗಬೇಕಾಗಿತ್ತು, ಇವಾಗ ಎಲ್ಲ ಸರಿ ಹೋಯ್ತು, ಅದೇ ಖುಷಿ ನನಗೆ ಅಂತ ಕೃಷ್ಣ ಹೇಳ್ತಾನೆ. ಅದಕ್ಕೆ ರಾಮಾಚಾರಿ ಹೇಳ್ತಾನೆ, ಆಯ್ತಲ್ಲ, ಎಲ್ಲನೂ ಸರಿ ಹೋಯ್ತಲ್ಲ, ಇನ್ನು ಮುಂದೆ ನಾವು ಎಲ್ಲರೂ ಒಗ್ಗಟ್ಟಾಗಿ ಇರಬೇಕು, ಒಗ್ಗಟ್ಟಾಗಿ ಎಲ್ಲನ ಎದುರಿಸಬೇಕು, ನಮಗಿರೋ ಶತ್ರುಗಳನ್ನು ನಾವು ನಾಶ ಮಾಡಬೇಕು. ಚಾರು ಹೇಳ್ತಾಳೆ, ಹೌದು, ನಾವು 3 ಜನನು ಒಟ್ಟಾಗಿ ಮನೆಗೆ ಹೋಗಬೇಕು ಅಂತ. ಯಾಕಂದರೆ ಅವಳ ಉದ್ದೇಶ ಅವಳ ಅತ್ತೆಗೆ ರಾಮಾಚಾರಿ ಮತ್ತು ಕೃಷ್ಣ ಇಬ್ಬರನ್ನು ಒಟ್ಟಾಗಿ ಕರ್ಕೊಂಡು ಹೋಗೋದು ಆಗಿತ್ತು.